ಸರ್ವಿಸ್ ಆಗಿದೆ, ಪತ್ರಿಕೆ ವಿಲೇಕರಣ ಮಾಡಿ ಇಷ್ಟನ್ನು ಯಾರನ್ನೂ ಗುರುತಿಸಿರಲಿಲ್ಲ. ಆದರೆ ರೋಟರಿ ಸಂಸ್ಥೆ ನಮ್ಮನ್ನು ಗುರುತಿಸಿದ್ದಾರೆ ಅಂದರೆ ಮತ್ತು ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಅವರಿಗೆಲ್ಲರಿಗೂ ಧನ್ಯವಾದಗಳು. ಆದರೂ ಪತ್ರಿಕೆ ಅಂದರೆ ಏನು ಅನ್ನೋದು ಕೆಲವರಿಗೆ ಇನ್ನೂ ಗೊತ್ತಿಲ್ಲ. ಆದರೆ ಪತ್ರಿಕೆ ತಂದವನು ಮೂರನೇ ವ್ಯಕ್ತಿ, ಏಕೈಕ ವ್ಯಕ್ತಿ, ಮೂರನೇ ವ್ಯಕ್ತಿ ಮಹೇಶ್. ಪತ್ರಿಕೆ ಅಂದರೆ ಏನು, ಸುಧಾ ಪುಸ್ತಕ ಅಂದರೆ ಏನು ಅನ್ನೋದು ಗುರುತಿಸಿದ್ದರು ಅನ್ನೋದಂದರೆ ಮಹೇಶ್ ಅವರೇ. ಇದಕ್ಕೆ ಕಾರಣ ಅದೇ ಹೆಮ್ಮೆ ಅಂತ ಹೇಳ್ಕೊಳ್ಳುವಂಥ ವಿಷಯ ಅಲ್ಲ. ಪತ್ರಿಕೆ ಪ್ರತಿಯೊಂದು ಹಳ್ಳಿಗೂ ಹೋದಾಗ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂತಂದರೆ ಅದು ಇವತ್ತಿನ ಸಂಸ್ಥೆ ಕಾರ್ಯಕ್ರಮ ಪ್ರಕಾರದಲ್ಲಿ ರೋಟರಿ ಶಾಲೆಗೆ ಮತ್ತೆ ಮತ್ತೆ ಧನ್ಯವಾದಗಳು ಹೇಳಬೇಕು. ಇವೆಲ್ಲರೂ ನಮ್ಮ ಬಗ್ಗೆ ಅಧ್ಯಕ್ಷರಾದ, ಉಪಾಧ್ಯಕ್ಷರಾದ, ಕಾರ್ಯದರ್ಶಿಯಾದ ಮತ್ತು ರಾಜು ಅವರು ಮತ್ತು ಮಹೇಶ್ ಕಾಳಪ್ಪ ಅವರು ನಮ್ಮನ್ನು ಗುರುತಿಸಿ ಈ ಥರ ಸನ್ಮಾನ ಮಾಡಿರೋದು ಅಂತಂದರೆ ಇದು ನನಗೆ ಹೆಮ್ಮೆ ವಿಚಾರ. ಆದರೂ ತುಂಬ ಖುಷಿ ಏನೆಂದರೆ ಪತ್ರಕರ್ತರಿಗೆ ಭಾರಿ ಅಭಿನಂದನೆ ಸಲ್ಲಿಸಿದವರಿಗೆ, ರಾಜು ಅವರಿಗೆ ಮತ್ತು ಕಾಳಪ್ಪ ಅವರಿಗೆ ಮತ್ತು ರಾಜು ಅವರಿಗೆ ಧನ್ಯವಾದಗಳು. ಎರಡು ಮಾತು ಮುಗಿಸ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ನೆಚ್ಚಿನ ಗೆಳೆಯ ರಾಜು ಹಾಗೆಯೇ ಎಲ್ಲ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕಾರಣ ಏನು ಅಂತಂದರೆ 25 ವರ್ಷ ರೋಟರಿ ಆಗಿದೆ. ಅದೆಷ್ಟು ಬೇಗ ಆಗ್ತದೆ ನನಗೆ ಗೊತ್ತಿಲ್ಲ. ಈಗ ರೋಟರಿ ಸಂಸ್ಥೆ ಹುಟ್ಟಾಗ್ದಂಗಿದೆ ಆ ಥರ. ಬಟ್ ಇವತ್ತು ಸೇವಾ ಸಂಸ್ಥೆಗಳು ತುಂಬಾ ಕೆಲಸಗಳು ಮಾಡ್ತಾಯಿದೆ. ಅದರಲ್ಲೂ ನಮ್ಮ ಹೆಮ್ಮೆಯ ರೋಟರಿ ಸಂಸ್ಥೆ ಬನ್ನೂರು, ಈ ನಮ್ಮ ಹೆಮ್ಮೆಯ ರೋಟರಿ ಸಂಸ್ಥೆ ಇಡೀ ರಾಜ್ಯದಲ್ಲಿ ಪ್ರಸರಿಸಿದೆ. ಅಂದರೆ ನನಗೆ ಈ ಸಂಸ್ಥೆ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ದೀನಿ. ಏನಂದರೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಇವತ್ತು ಈ ರೋಟರಿ ಸಂಸ್ಥೆಯವರು ಒಂದೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಪತ್ರಕರ್ತರನ್ನ ಕರೆದು, ವಿತರಕರನ್ನ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ. ಮುಖ್ಯವಾಗಿ ನಾನು ನೆನ್ಕೊಬೇಕಾದ್ರೆ ಫಸ್ಟು ಪ್ರತಿಭಾ ನಮ್ಮ ಪುಟ್ಸಮ್ಮಣ್ಣವ್ರನ್ನ ನನ್ನ ಪತ್ರಿಕೆಗೆ 16 ವರ್ಷಕ್ಕೆ ತಂದಂಥ 1992ರಲ್ಲಿ ಆರ್ತಿ ಪತ್ರಿಕೆ ಏನು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ 20 ಪೈಸೆ ಇತ್ತು ಅಲ್ಲಿಂದ ನಾವು ಹೊರಟಂಥವ್ರು. ಅನಂತರ ನಮ್ಮ ಗುರುಗಳಾದಂಥ ಬನ್ನೂರು ಪುಟ್ಟಸ್ವಾಮಿಯವರು, ನಂತರ ನಮಗೆ ಆಂದೋಲನ ನಮ್ಮ ರಾಜಶೇಖರ್ ಕೋಟಿಯವರು, KB ಗಣಪತಿ ಸಾರು, ಜೊತೆಗೆ ಇವತ್ತಿನವರೆಗೂ ಇದಂತಹ ನಮ್ಮ GR ನರಸಿಂಹನವರು, ಇವೆಲ್ಲ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಒಂದು ಪತ್ರಿಕಾ ರಂಗದಲ್ಲಿ ಉಳ್ಕೊಂಡಿದ್ದೀವಿ ಅಂತಂದರೆ ಅವರೆಲ್ಲ ಒಂದು ಆಶೀರ್ವಾದ. ಮತ್ತು ಇವತ್ತು ಇದೇ ರೋಟರಿ ಸಂಸ್ಥೆ ಏನೋ ಇವತ್ತು ನಮ್ಮನ್ನು ಕರೆದು ಗುರುತಿಸಿದೆ. ಕೇವಲ ಇದು ಬನ್ನೂರು ಹೋಬಳಿ ಮಟ್ಟಕ್ಕೆ ಆಗಬಾರ್ದು, ಹಲವಾರು ಸಂಘ ಸಂಸ್ಥೆಗಳಿದೆ ಇಡೀ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಪತ್ರಿಕಾ ವಿತರಕರನ್ನು ಕರೆದು ದಯವಿಟ್ಟು ಈ ಥರ ಒಂದು ಸಣ್ಣ ಒಂದು ಗೌರವ ಸಮರ್ಪಣೆ ಮಾಡಿದ್ರೆ ಅದಕ್ಕಿಂತ ಪುನೀತ್ ಕೆಲಸ ಏನಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ತಾವೆಲ್ಲ ಇದನ್ನೆಲ್ಲ ಕರೆದು ನಮ್ಮನ್ನು ಮಾಡಿರೋದಕ್ಕೆ ನಾನು ನಿಮಗೆ ಆಭಾರಿಯಾಗಿರ್ತೀನಿ. ನಮಸ್ಕಾರ. ಹೊರಡೋಣ. ಅಧ್ಯಕ್ಷರು ಮಾತಾಡೋಣ. ಎಲ್ಲ ನಮ್ಮ ಬನ್ನೂರು ಭಾಗದ ಪತ್ರಕರ್ತ ಬಂಧುಗಳೇ, ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಬಂದು ನಮ್ಮ ಒಂದು ಈ ಆತಿಥ್ಯವನ್ನು ಸ್ವೀಕರಿಸಿ ಈ ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮೆಲ್ಲ ಪತ್ರಕರ್ತರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಒಂದು ಈ ರೋಟರಿ ಸಂಸ್ಥೆ ಭಾವನೆ ಅವರು ನಮ್ಮ ಸಣ್ಣವರು ನಮ್ಮನ್ನು ಗುರುತಿಸಿದರೆ ಅಂತ ಹೇಳ್ತಾ ಇದ್ದಾರೆ. ಈ ನಮ್ಮ ರೋಟರಿ ಸಂಸ್ಥೆ ಇರೋದೇ ಒಬ್ಬ ಕಟ್ಟದಲ್ಲಿರೋರಿಗೆ ಒಂದು ನೆರವಾಗಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ನಮ್ಮ ರೋಟರಿ ಇರುವುದೇ. ಅದರಿಂದ ನಿಮ್ಮಂಥವರೆಲ್ಲ ಇನ್ನೂ ನಾವು ಸಣ್ಣ ಜನಗಳಿದ್ರು ಅವ್ರನ್ನ ಗೌರವಿಸಬೇಕು. ಈಗ ನಾವು ಮುಂದಿನ ಕಾರ್ಯಕ್ರಮವಾಗಿ ಒಂದು ತರಕಾರಿ ವ್ಯಾಪಾರ ಮಾಡಿ ಬಿಸಿಲಲ್ಲಿ ಕುಂತುವಂಥವ್ರು, ಏನೋ ಕಷ್ಟದಲ್ಲಿ ಏನೋ ಒಂದು ವ್ಯಾಪಾರ ಮಾಡುವಂಥವ್ರಿಗೆ ಒಂದು ನೇರಳನ ಒಂದು ಮಾಡಬೇಕು ಅಂತ ನಮ್ಮ ರೋಟರಿ ಸಂಸ್ಥೆಯಿಂದ ಸುಮಾರು ಒಂದು ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ. ಅಂಥ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನದಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಂದ್ಸಿ ನಮ್ಮ ಮಾತನ್ನು ಯಾರು ಮಾತಾಡ್ತೀರಾ?